ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿನಿಮೆಯ ಶೈಲಿಯಲ್ಲಿ ತನ್ನ ಪತ್ನಿಯನ್ನ ಕೊಲೆ ಮಾಡಿದಂತಹ ಪತಿ ಈಗ ಅರೆಸ್ಟ್ ಆಗಿದ್ದಾನೆ. ಪತ್ನಿ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಅಪಘಾತದ ರೀತಿಯಲ್ಲಿ ಬಿಂಬಿಸಿದ್ದ ಪತಿರಾಯ ತನ್ನ ಹೆಂಡತಿಯ ತಲೆ ಮೇಲೆ ಒಂದು ಕಲ್ಲನ್ನ ಎತ್ತಿ ಹಾಕಿ ಅಪಘಾತವಾಗಿ ಸತ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದ. ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಪತ್ನಿಯನ್ನ ಶಿಫ್ಟ್ ಮಾಡಿ ನಾಟಕ ಮಾಡಿದ್ದ ಪತಿ. ಬೆಂಗಳೂರಿನ ಬಾಗಲೂರಿನ ಮಿಟ್ಟಗಾನಹಳ್ಳಿ ಬಳಿಯಲ್ಲಿ ಈ ಘಟನೆ ಸಂಭವಿಸಿತ್ತು. ಅನಂತ್ 64 ವರ್ಷ ವಯಸ್ಸು. ಈತ ತನ್ನ ಪತ್ನಿ ಗಾಯತ್ರಿ 50 ವರ್ಷ ವಯಸ್ಸು ಇವರ ಕೊಲೆ ಮಾಡಿದ್ದಾನೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಕೊಲೆಯಾಗಿರುವ ವಿಚಾರ ಬಯಲಾಗಿದೆ. ಅಪಘಾತ ಅಂತ ಚಿಕ್ಕಜಾಲ ಟ್ರಾಫಿಕ್ PSI ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಇದೇ ವೇಳೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಇದು ಅಪಘಾತ ಅಲ್ಲ, ಕೊಲೆ ಅನ್ನುವಂಥದ್ದು ಬೆಳಕಿಗೆ ಬಂತು. ಆಗ ಪತಿರಾಯನನ್ನ ಕೂರಿಸಿ ತಮ್ಮದೇ ಶೈಲಿಯಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಯಾವಾಗ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು, ಆಗ ಸಹಜವಾಗಿ ಯಾವ ರೀತಿ ಗಾಯಗಳು ಕೊಲೆಯದ್ದಾಗಿರುತ್ತೆ, ಅಪಘಾತ ಆಗುವಾಗ ಯಾವ ರೀತಿ ಗಾಯಗಳಾಗುತ್ತೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಯಾವಾಗ ಅನುಮಾನ ಬರುತ್ತೆ, ಪತಿರಾಯನನ್ನು ಕರೆದು ವಿಚಾರಣೆ ಮಾಡೋದಕ್ಕೆ ಅಂತ ಮುಂದಾದರು, ಆಗ ಕೊಲೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಯಲಹಂಕದ ಬೊಮ್ಮಸಂದ್ರ ಬಳಿಯಲ್ಲಿ ದಂಪತಿಗಳು ವಾಸ ಮಾಡ್ತಾ ಇದ್ರು. ಇಬ್ಬರು ದಂಪತಿಗಳು ಬೊಮ್ಮಸಂದ್ರ ಬಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಮಿಟ್ಟಗಾನಹಳ್ಳಿ ಬಳಿ ಒಂದು ಸೈಟ್ ನೋಡೋದಕ್ಕೆ ಪತಿರಾಯ ಕರ್ಕೊಂಡು ಹೋಗಿದ್ದ. ಬಾ ಸೈಟ್ ನೋಡ್ಕೊಂಡು ಬರೋಣ ಅಂತ ಕರೆದುಕೊಂಡು ಹೋಗಿದ್ದ. ಇದೇ ವೇಳೆ ಸೈಟ್ ಬಳಿಯಲ್ಲಿ ತನ್ನ ಪತ್ನಿ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಅಪಘಾತ ಅಂತ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದಾನೆ. ಮೃತದೇಹ ಶಿಫ್ಟ್ ಕೂಡ ಮಾಡಿದ್ದಾರೆ. ಅಪಘಾತ ಆಯಿತು, ಹೆಂಡತಿ ಸತ್ತು ಹೋಗಿದ್ದಾಳೆ, ಬೇಗ ಬನ್ನಿ ಅಂತ ಆಂಬ್ಯುಲೆನ್ಸ್ ಕರೆದ್ರು. ಆಂಬ್ಯುಲೆನ್ಸ್ ಕೂಡ ಬಂತು. ಮೃತದೇಹವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಈಗ ಕೊಲೆ ಕೇಸ್ ದಾಖಲಾಗಿದೆ. ಘಟನೆ ನಡೆದು 6 ಗಂಟೆಗಳಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಾಗಲೂರು ಪೊಲೀಸರು. ಇನ್ನು ಪತಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ.